ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಟೇಸ್ಟಿಯಾಗಿರುವಂಥ ಮಶ್ರೂಮ್ ಬಿರಿಯಾನಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಿಕನ್ ಬಿರಿಯಾನಿ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದು ಮಶ್ರೂಮ್ ಬಿರಿಯಾನಿ. ಇದು ಪ್ಯೂರ್ಲಿ ವೆಜಿಟೇರಿಯನ್ನು. ಇದು ಮಾಡೋದಕ್ಕೆ ನಾನು ಫಸ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 6 ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಸ್ವಲ್ಪ 1 ಗೆಡ್ಡೆಷ್ಟು ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದೂವರೆ ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈಗ ನಾನು ಒಂದು ವಿಚಾರನ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಈರುಳ್ಳಿ ಹಾಕ್ಕೊಂಡು 2 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ಬಾಡ್ದಂಗೆ ಆಗಬೇಕದು. ಇವಾಗ ಒಂದು ಸ್ವಲ್ಪ ನಾನು ಚಕ್ಕೆ, ಲವಂಗ, ಏಲಕ್ಕಿನೂ ಹಾಕ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಒಂದು 6 ಲವಂಗ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, 2 ಏಲಕ್ಕಿ ತೊಗೊಂಡು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ. ಇದೆಲ್ಲ ಫ್ರೈ ಆಗಿದೆ. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ. ಇವಾಗ ನಾನು ಕೊಬ್ಬರಿ ಎಣ್ಣೆನೇ ತೊಗೊಳ್ತಾ ಇದ್ದೀನಿ. ಒಂದು 5-6 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನೇ ತೊಗೊಂಡಿದ್ದೀನಿ. ತೊಗೊಂಡಿದ್ದಕ್ಕೆ ಈರುಳ್ಳಿ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊತೀನಿ. ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ. ಆಮೇಲೆ ಕಿಡ್ನಿ ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಪಲಾವ್ ಎಲ್ಲನ ಸೇರಿಸ್ಕೊತಾ ಇದ್ದೀನಿ. ಕಿಡ್ನಿ ಬೀನ್ಸ್ ಇದೆಲ್ಲಪ್ಪ ಸಿಗುತ್ತೆ ಅನ್ಕೋಬೇಡಿ, ನಮ್ಮ ಗಿಡದಲ್ಲೇ ಬೆಳೆದಿತ್ತು, ಅದಕ್ಕೆ ಹಾಕೊಂಡಿದ್ದೀನಿ. ನೀವು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಟಾಣಿ ಸೇರಿಸ್ಕೊಳ್ಳಿ. ಈಗ ನಾನು ಮಶ್ರೂಮ್ನ ಒಂದಿರೋದನ್ನ 4 ಭಾಗ ಮಾಡಿಕೊಂಡು ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ತುಂಬಾ ಟೇಸ್ಟಿಯಾಗುತ್ತೆ. ಇದು ವೆಜಿಟೇರಿಯನ್ಸ್ ಅಂತೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಮಸಾಲೆನ ನಾನು ರುಬ್ಕೊಂಡಿದ್ದೀನಲ್ಲ, ಪೇಸ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊತಿದ್ದೀನಿ. ಜೊತೆಗೆ ನಾನು ಒಂದು 4 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 2 ಪಾವಷ್ಟು ಅಕ್ಕಿ ಹಾಕ್ಕೊಂಡು ಪಲಾವ್ ಮಾಡ್ತಾ ಇರೋದು. ಹಾಗಾಗಿ 4 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇಂದರಿಂದ ನೀವು ವೆಜಿಟೇರಿಯನ್ಸ್ಗೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಚಾನೆಲ್ ಮಾಡ್ಕೊತಾ ಇದ್ದೀನಿ. ಸರಳ ಸ್ಪೈಸಿ ಕಿಚನ್ ಅಂತ ಅಂದ್ಬಿಟ್ಟು, ಸ್ಪೈಸಿ ಸಂಡೇ ಅಂತ. ಇದನ್ನು ನಾನು ಲಿಂಕ್ನ ಶೇರ್ ಮಾಡ್ತೀನಿ. ನಿಮಗೆ ನಾನ್ ವೆಜ್ ರೆಸಿಪಿ ಇಷ್ಟಪಡೋವಂಥವ್ರಾದರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು 2 ಪಾವಷ್ಟು ಅಕ್ಕಿನ ತೊಳೆದುಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗಿನ ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ಕೊಂಡೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲೂ ನೀವು ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರಂತೂ ಈ ಪಲಾವು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಲ್ಲರೂ ಬಿರಿಯಾನಿ ಅಂತ ಹೇಳ್ತಾರೆ, ನನಗೆ ಬಿರಿಯಾನಿ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ. ನಾನು ಪಲಾವ್ ಅಂತಲೇ ನಾನು ಹೇಳೋದು. ಬಿರಿಯಾನಿ ಮಾಡೋ ಮೆಥಡೇ ಬೇರೆ, ಪಲಾವ್ ಮಾಡೋ ಮೆಥಡೇ ಬೇರೆ. ಮುಸ್ಲಿಮ್ಸ್ ಮಾಡೋದು ಬಿರಿಯಾನಿ, ಅವ್ರು ಬೇರೆ ಥರ ಮಾಡ್ತಾರೆ. ಈಗ ಅಕ್ಕಿ ಎಲ್ಲನೂ ಒಂದು ಕುದಿ ಬಂದು ಕಡಿಮೆ ಆಗ್ತಾ ಬರುತ್ತಲ್ಲ ನೀರು, ಆ ಸಮಯದಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕು. ಸ್ವಲ್ಪ ಧನಿಯಾ ಪೌಡರ್ನ ಬೇಕಾದರೂ ಸೇರಿಸ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನಿಂಬೆಹಣ್ಣಂತೂ ಹಾಕಲೇಬೇಕು. ಹಾಕಿದ್ರೆ ಅದು ನಾವು ಎಷ್ಟೇ ಟೊಮೆಟೊ ಹಾಕಿದ್ರೂ ಟೇಸ್ಟ್ಗೆ ನಿಂಬೆಹಣ್ಣು ಹಾಕಲೇಬೇಕು ಅಂತ ನನಗನ್ಸುತ್ತೆ. ಒಂದು ಅರ್ಧ ಹೋಳಿ ಹಿಂಡ್ರೆ ಸಾಕು. 2 ಪಾವು ಅಕ್ಕಿಗೆ
ಒಂದು ಅರ್ಧ ಲಿಂಬೆಹಣ್ಣು ಹಿಂಡಿದ್ರೆ ಸಾಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ, ಮತ್ತು ಖಾರನೂ ಜಾಸ್ತಿ ಇರಲ್ಲ, ತುಂಬಾ ಸ್ಪೈಸಿ ಇರಲ್ಲ, ತುಂಬ ಸಿಂಪಲ್ಲಾಗಿರುತ್ತೆ. ನಾನು ಮಾಡೋ ಅಡುಗೆ ಎಲ್ಲನೂ ನೀವು ಗಮನಿಸಿರ್ಬೋದು, ತುಂಬ ಸ್ಪೈಸಿ ಹಾಕಲ್ಲ. ಚಕ್ಕೆ, ಲವಂಗ, ಮೊಗ್ಗು, ಚಕ್ರ ಮೊಗ್ಗು, ಮರಾಠ ಮೊಗ್ಗು ಏನೆಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ನಾನು ಏನೂ ಹಾಕಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ. ಅದು ಸಾಧಾರಣವಾಗಿ ಎಲ್ರಿಗೂ ಟೇಸ್ಟ್ ಇಷ್ಟ ಆಗುತ್ತೆ. ನೋಡಿ, ಈಗ ನಮ್ಮ ರೆಡಿ ಆಯಿತು ನಮ್ಮ ಪಲಾವು. ಎಷ್ಟು ಉದುದ್ರಾಗಿ ಬಂದಿದೆ ಅಂದರೆ ನೋಡಿ, ತುಂಬಾ ಉದುದ್ರಾಗಿ ಬಂದಿತ್ತು. ಮತ್ತು ಬಿಸಿ ಬಿಸಿನಲ್ಲಿ ತಿಂತಾಯಿದ್ರೆ ಅದ್ರ ರುಚಿನಲ್ಲಿ ಕಳೆದೋಗ್ಬಿಡ್ತೀರಾ ನೀವು. ಯಾವ ಚಿಕನ್ ಬಿರಿಯಾನಿಗೂ ಸೈಡ್ ಕೊಡ್ಬೋದು ಇದು, ಅಷ್ಟು ಟೇಸ್ಟ್ ಇತ್ತು. ಮತ್ತು ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾವೆಲ್ಲ ಏನೇನೋ ಅಂದ್ಕೊಂಡಿರ್ತಾರೆ ಜನಗಳು, ಇದು ಮಟನ್ನು ಹಾಗೆ ಹೀಗೆ ಅಂತ. ಏನಿಲ್ಲ, ಇದು ಜೋಳದಿಂದ ಬೆಳೆಯುವಂಥದ್ದು ಮಶ್ರೂಮು. ಹಾಗಾಗಿ ಯಾರು ಬೇಕಾದರೂ ಉಪಯೋಗಿಸ್ಬೋದು. ಅದರಲ್ಲೂ ವಯಸ್ಸಾಗಿರೋರಿಗೆ, ಮಕ್ಕಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರೋವಂಥದ್ದು. ಇದು ಜೀರ್ಣನೂ ಚೆನ್ನಾಗಾಗತ್ತೆ, ಯಾವುದೇ ರೀತಿ ಹಾರ್ಡಾಗಿ ಅನಿಸಲ್ಲ. ನೀವು ಇದನ್ನು ಮಾಡಿಬಿಟ್ಟು ನನ್ನ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಸರಳ ಸಂಡೇ ಸ್ಪೆಷಲ್ ಅಂತ ನಂದು ಹೊಸ ಚಾನಲ್ಲು. ಅದು ನಾನ್ ವೆಜ್ ರೆಸಿಪೀಸ್ ಮಾತ್ರ ಇನ್ಮೇಲಿಂದ ಅದರಲ್ಲಿ ಹಾಕ್ತೀನಿ. ಈ ಚಾನಲ್ ಸರಳ ಮೈಸೂರು ಚಾನಲಲ್ಲಿ ಹಾಕಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಯಾಕೆ ಬೇಕು ಅಂತ ಅನಿಸುತ್ತೋ ಅವ್ರಿಗೂ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.